ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಂಗಳೂರು ಬನ್ಸ್ ಅಂದ್ರೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವೆ. ಮಂಗಳೂರು ಬನ್ಸ್ ಅಂದರೆ ನನಗೆ ಭಾಳ ಫೇವ್ರೆಟ್. ಅದ್ರ ಸಲುವಾಗಿ ಯಾವಾಗಲೂ ಹೊರಗಡೆನೇ ತಿನ್ನೋಕ್ಕಾಗೋದಿಲ್ಲಲ್ರಿ. ಅದ್ರ ಸಲುವಾಗಿ ಮನ್ಯಾಗ ಟ್ರೈ ಮಾಡೋಣ ಅಂತೇಳಿ ನಾನು ಟ್ರೈ ಮಾಡೀನಿ. ಅದ್ರ ಸಖತ್ತಾಗಿ ಬಂದವು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳುಮರಿ. ಇಲ್ಲಿ ನಾನು ಮನ್ಯಾಗ ಯಾವುದಿತ್ತು ಬಾಳೆಹಣ್ಣು ಅದನ್ನು ತೊಗೊಂಡೀನಿ. ಇದೇ ಬೇಕಾ ಅದೇ ಬೇಕಾ ಬಾಳೆಹಣ್ಣು ಅಂತೇನಿಲ್ಲ. ಇದು ಚುಕ್ಕಿ ಬಾಳೆಹಣ್ಣು ಇತ್ತು ರೀ ಮನ್ಯಾಗ, ಅದನ್ನು ನಾನು 2 ಬಾಳೆಹಣ್ಣು ತೊಗೊಂಡೀನಿ. ಇದು ಒಂದು 6 ಬನ್ಸ್ ಮಾಡೋಕೆ 2 ಬಾಳೆಹಣ್ಣು ಆದ್ರೆ ಸಾಕು ನಮ್ಗೆ. 2 ಬಾಳೆಹಣ್ಣು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳತ್ತೀನಿ ರೀ. ಇದನ್ನು ಕೈಯಿಂದನೂ ನಾವು ಸ್ಮ್ಯಾಶ್ ಮಾಡ್ಕೊಬೋದು, ಆದರೆ ನಾನು ಪೋರ್ಕ್ ತೊಗೊಂಡು ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡೇನಿ ರೀ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ ರೀ. ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಸೋಡಾ ಹಾಕೋಬೇಕು ರೀ. ಇದಕ್ಕೆ 1 ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಬರ್ತೈತಿ. ಆಮೇಲೆ 1 ಚಮಚ ಅಷ್ಟು ಜೀರಿಗೆ ಹಾಕ್ಕೊಂಡೇನಿ. ಆಮೇಲೆ 1 ಕಪ್ ಅಷ್ಟು ನಾನು ಮೈದಾ ಹಿಟ್ಟು ತೊಗೊಂಡೇನಿ ರೀ. ಇದನ್ನು ಚಪಾತಿ ಹಿಟ್ಟಿನಿಂದನೂ ಮಾಡ್ಬೋದು, ಆದರೆ ಮೈದಾ ಹಿಟ್ಟಿಂದ ಮಾಡಿದರೆ ಚೆನ್ನಾಗಿ ಬರ್ತಾವೆ. ಇದು ನಾನು ಇದಕ್ಕೆ ಮೊಸರು ಮತ್ತೇನು ಬೇರೆ ಯಾವುದು ಹುಳಿ ಪದಾರ್ಥ ಏನು ಹಾಕ್ಕೊಳತ್ತಿಲ್ಲ ರೀ. ಇಷ್ಟ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ನಾದ್ಕೊಂಡೇನಿ ರೀ. ಇದು ಬಾಳೆಹಣ್ಣು ಹಾಕಿರೋದ್ರಿಂದ ಚೆನ್ನಾಗಿ ಇದು ಮೆತ್ತಗನ ಬರ್ತಾವೆ. ಆಮೇಲೆ ಚೆನ್ನಾಗಿ ಹುದುಗೂ ಬರ್ತೈತೆ ರೀ. ಇದು ನಾವೇನು ಇದಕ್ಕೇನು ಮೊಸರು ಹಾಕಬೇಕಂತೇನಿಲ್ಲ, ನಾನು ಮೊಸರು ಹಾಕಿಲ್ಲ. ನೀವು ಬೇಕಂದ್ರೆ ಮೊಸರು ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನು ನಾನು ಓವರ್ ನೈಟ್ ತೆಗೆದಿಟ್ಕೊಂಡೇನಿ ರೀ. ಸ್ವಲ್ಪ ಇದು ಮಾರ್ನಿಂಗ ಕಪ್ಪಗಾಗಿರ್ತೈತಿ. ಅದು ಓವರ್ ನೈಟ್ ನಾವು ತೆಗೆದಿಟ್ಟಿದ್ದಕ್ಕೆ ಬಾಳೆಹಣ್ಣಿಂದ ನಮ್ಗೆ ಕಪ್ಪಗಾಗಿ ಹಿಟ್ಟು ಸ್ವಲ್ಪ ಚೇಂಜ್ ಆಗಿರ್ತೈತಿ ರೀ. ಆದರೆ ನೆನ್ಕೊಂಡು ಚೆನ್ನಾಗಿ ಬಂದಿರ್ತೈತಿ, ಸಾಫ್ಟಾಗಿರ್ತೈತಿ. ಇನ್ನೊಂದು ಸಲ ನಾವು ಅದನ್ನು ಚೆನ್ನಾಗಿ ಮಿದ್ಕೋಬೇಕು ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ತೇವಲ್ಲ ನಾವು, ಇನ್ನೊಂದು ಸಲ ಚೆನ್ನಾಗಿ ಮಿದ್ಕೊಂಡು ಇದನ್ನು ಸಣ್ಣದಾಗಿ ನಾನು ಒಂದು ಲಿಂಬೆಹಣ್ಣಷ್ಟು ನಾನು ಹಿಟ್ಟು ತೊಗೊಂಡು ಈ ಥರ ರೌಂಡಾಗಿ ಮಾಡಿಕೊಂಡು ಲಟ್ಟಿಸ್ಕೊಳತ್ತೀನಿ ರೀ ನಾನು. ಇದು ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು ರೀ. ಇದು ಅಂದರೆ ಉಬ್ಬಿ ಬರೋದಿಲ್ಲ. ಅಲ್ಲಿ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ನಾವು ಇದನ್ನು ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತೆಳುವೂ ಅಲ್ಲ, ಆ ಥರ ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ರೀ. ಇದು ಮೈದಾ ಹಿಟ್ಟು ಇರೋದ್ರಿಂದ ಸ್ವಲ್ಪ ಲಟ್ಸೋಕೆ ನಮ್ಗೆ ಬೇಗ ಬರೋದಿಲ್ಲ. ಅದ್ರ ಸಲುವಾಗಿ ಸಾವಕಾಶ ಲಟ್ಟಿಸ್ಕೊಂಡು ಈ ಥರ ರೌಂಡ್ ಶೇಪಿಗೆ ಮಾಡಿಕೊಂಡು ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಇಲ್ಲೇ ಇದನ್ನು ಚೆನ್ನಾಗಿ ಕರ್ಕೋಬೇಕು ರೀ. ಇದನ್ನು ಸ್ವಲ್ಪ ಹೊತ್ತು ಬಿಟ್ವಿ ಅಂದ್ರೆ ನಾವು ಮೀಡಿಯಮ್ ಫ್ಲೇಮ್ನಾಗ ತಾನೇ ಉಬ್ಕೊಂಡು ಬರ್ತೈತಿ. ನಾವೇನು ಅದನ್ನು ಒತ್ತೋ ಅವಶ್ಯಕತೆಯೂ ಇಲ್ಲ, ಚೆನ್ನಾಗಿ ಉಬ್ಕೊಂಡು ಬರ್ತೈತಿ. ನಾವು ಓವರ್ ನೈಟ್ ಇಟ್ಟಿರ್ತೀವಲ್ಲ, ಮೇಲೆ ಕ್ರಿಸ್ಪಿಯಾಗಿಯೂ ಇರ್ತೈತಿ, ಒಳಗಡೆ ಸಾಫ್ಟಾಗಿರ್ತೈತಿ. ಭಾರಿ ಚೆನ್ನಾಗಿ ಬರ್ತೈತೆ ರೀ ಇದು ಬನ್ನು. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ. ಮೊಸರು ಹಾಕ್ದೇನೂ ಈ ಥರ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತೈತಿ. ಒಬ್ಬೊಬ್ರಿಗೆ ಮೊಸರು ಇಷ್ಟ ಆಗಲ್ಲಲ್ಲ, ಅವರಿಗೆ ತುಂಬ ಇಷ್ಟ ಆಗ್ತೈತಿ ಇದು. ನಾನು ಮೊಸರು ಹಾಕ್ದೇ ಟ್ರೈ ಮಾಡೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಎಲ್ಲನೂ ಈ ಥರ ಲಟ್ಟಿಸ್ಕೊಂಡು ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೀನಿ ರೀ. ಎಷ್ಟು ಚೆನ್ನಾಗಿ ಬಂದವಲ್ರಿ. ಅವ್ನು ನೋಡೋಕೆ ಅಷ್ಟು ಚೆನ್ನಾಗದಾವಂದ್ರೆ ತಿನ್ನೋಕ್ಕಂತೂ ಸಖತ್ತಾಗಿದ್ದವು ರೀ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆದವು. ಈ ಬನ್ಸನ್ನ ಬಿಸಿ ಬಿಸಿಯಾಗಿ ತಿನ್ನಬೇಕು ರೀ. ಅಂದರೆ ಆರಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಬಿಸಿ ಬಿಸಿಯಾಗಿ ತಿಂದ್ರೆ ಈ ಬನ್ಸಿಗೆ ಟೇಸ್ಟ್ ಚೆನ್ನಾಗಿರ್ತೈತಿ. ನಾನು ಬನ್ಸ್ ಜೊತೆ ಕಾಂಬಿನೇಷನ್ನ ಗ್ರೀನ್ ಕುರ್ಮಾ ಮಾಡಿದ್ದೆ ರೀ. ಆಮೇಲೆ ಚಟ್ನಿ, ಕೊಬ್ಬರಿ ಚಟ್ನಿನ ಮಾಡಿದ್ದೆ. ಗ್ರೀನ್ ಕುರ್ಮಾ ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ. ಅದರ ರೆಸಿಪಿ ಬೇಕಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನಾಗ ನೋಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ನನಗೆ ಹೇಳ್ರಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ನಾನು ಸಿಗ್ತೇನೆ ಅಂತ. ಥ್ಯಾಂಕ್ ಯು ಸೋ ಮಚ್.